ಈಗ ತಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಆಗ್ತಾ ಇರ್ತಾರೆ ಹಳ್ಳಿಕಾರ್ ಎತ್ಕೊಳ್ಳೋ ಬಗ್ಗೆ. ಅಂದರೆ ಯುವ ಪೀಳಿಗೆ ರೈತರಿಗೆ ಹೇಳ್ಕೊಡೋದಂದರೆ ಈ ಥರ ಮಾಡಿ ಚೆನ್ನಾಗಿ ಸಾಕಿ, ಅಂದರೆ ಇದು ನಶಿಸೋಗಬಾರ್ದು, ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರಬೇಕು. ನಾವು ಹೇಳ್ತೀವಿ ಇವತ್ತು ಈ ಒಂದು ಹಳ್ಳಿಕಾರ್ ತಳಿಯಿಂದ ಏನಿವತ್ತು ನಾವೇನು ಹೇಳ್ತಿದ್ದೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಕರಿತೀವಿ, ಏನು ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಕರಿತೀವಿ, ಅದಕ್ಕೆಲ್ಲದಕ್ಕೂ ಉಪಯುಕ್ತವಾದಂಥ PSB ಬ್ಯಾಕ್ಟೀರಿಯಾ ಈ ಒಂದು ತಳಿಲಿ ನಮಗೆ ಸಿಗ್ತದೆ. 1 kg ಏನು ಹೇಳ್ತೀವಿ ಇವತ್ತು ಸಗಣಿಯಲ್ಲಿ ಏನೇ ಕನಿಷ್ಠ ಅಂತಂದ್ರೆ 13 ಲಕ್ಷ ಸೂಕ್ಷ್ಮ ಜೀವಿಗಳು, ಏನು ಬೆಳೆಗೆ ಬೇಕಾದಂಥ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಇರ್ತವೆ. ಈ ಒಂದು ತಳಿಯ ಕಾಪಾಡೋದ್ರಿಂದ ನಮ್ಮ ಮಣ್ಣು ಉಳಿತದೆ, ನಮ್ಮ ಮಣ್ಣು ಉಳಿದ್ರೆ ನಮ್ಮ ಕೃಷಿ ಉಳಿತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ತಳಿ ಸರ್? ಇದು ಸೌತ್ ಕರ್ನಾಟಕದಲ್ಲಿ ನಾವೇನು ಹೇಳ್ತೀವಿ ಇವತ್ತು ಮೈಸೂರು, ಮಂಡ್ಯ ಈ ಪ್ರಾಂತ್ಯದಲ್ಲಿ ಏನಿವತ್ತು ನಾವು ಇದನ್ನು ಹೇಳ್ತೀವಿ, ನಾವು ಮೈಸೂರು ರಾಜರಿಂದ ಇದೊಂದು ಬಳುವಳಿಯಾಗಿ ಬಂತು. ಆಮೇಲೆ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ನಾನು ಕೊಡೋಕ್ಕೆ ಬಯಸ್ತೀನಿ, ಹಳ್ಳಿಕಾರಿಂದ ನನ್ನಿಂದ ಹಳ್ಳಿಕಾರಲ್ಲ. ಈ ಒಂದು ಸ್ಟೇಟ್ಮೆಂಟನ್ನು ಈ ಒಂದು ಜಾತ್ರೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಜಾತ್ರೆಗಳು ಅಂತ ಅಂದರೆ ಬರೀ ಒಂದು ಮೋಜು ಮಸ್ತಿಗಾಗಿ ರೈತ ಜಾತ್ರೆಗಳನ್ನು ಕಟ್ಟೋದಿಲ್ಲ ಸರ್. ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳಿ ಕರಿತೀವಿ. ಕೃಷಿಗೆ ಪೂರಕವಾಗಿ ಏನು ಹೇಳ್ತೀವಿ, ಈ ಜಾನುವಾರುಗಳ ವಿನಿಮಯ ನಡಿಬೇಕು. ಕೊಡೋದು ತಗೊಳ್ಳೋದಾದಾಗ ಮಾತ್ರ ಕೃಷಿಗೆ ಪೂರಕವಾಗಿ ನಡೀತದೆ. ಇದನ್ನು ಸರ್ಕಾರಗಳು ಎಚ್ಚೆತ್ಕೊಂಡು ಇದ್ರ ಕಡೆ ಗಮನವನ್ನು ಕೊಟ್ಟು ದಯವಿಟ್ಟು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ, ಏನೋ ಒಂದು ಯಾವುದೋ ಒಂದು CM ಫಂಕ್ಷನ್ ಅಂದರೆ ಸರ್ 10 ರಿಂದ 15 ಮೊಬೈಲ್ ಟಾಯ್ಲೆಟ್ಗಳು ಬಂದು ನಿಂತ್ಕೋತವೆ ಸರ್. ಹೌದು. ಬಟ್ ಇವತ್ತು ರೈತ ಒಂದು ಜಾತ್ರೆನ ಮಾಡ್ತಾ ಇದ್ದಾನೆ ಅಂತ ಅಂದರೆ 1-2 ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಸರ್ಕಾರಗಳಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಸಹ ರೈತನಿಗೆ ಮಾಡಿಕೊಡ್ಬೇಕು. ಯಾಕೆ ಅಂತ ಅಂದರೆ 5 ರಿಂದ 6 ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಂದು ಹಾವು ಅಲ್ಲಿ ಎಂದನೇ ಇಲ್ಲಿ ಬಂದು ಸಾಕೊಂಡು ಜಾತ್ರೆಯನ್ನು ಮಾಡ್ತಿದ್ದಾನೆ ಇವತ್ತು ರೈತ. ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಗಮನ ಕೊಟ್ಟರೆ ಕೃಷಿ ಉಳಿತದೆ. ಸುಮ್ಮನೆ ಯಾರು ಹೇಳೋದಲ್ಲ, ರೈತ ದೇಶದ ಬೆನ್ನೆಲುಬು, ರೈತ ಅನ್ನದಾತ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಮಕ್ಕಳು ರೈತನಿಗೆ ಪೂರಕವಾಗಿ ಇಂಥ ಜಾತ್ರೆಗಳನ್ನು ಅಥವಾ ಏನೋ ರೈತನಿಗೆ ಪೂರಕವಾಗಿ ಮಾಡಿಕೊಟ್ಟಿದ್ದೆ ಅದಲ್ಲಿ ಕೃಷಿನೂ ಉಳಿತದೆ. ಯಥೇಚ್ಛವಾಗಿ ಹಳ್ಳಿಕಾರ್ ಸಾಕೋರ ಸಂಖ್ಯೆನೂ ಹೆಚ್ಚಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲೆಲ್ಲಿಂದ ಬಂದಿದ್ದಾರೆ ಹಳ್ಳಿಕಾರ್ ತಳಿಗಳನ್ನ ಎಲ್ಲಿಂದ ತಗೋಗೋದಕ್ಕೆ? ಎಲ್ಲ ಭಾಗದಿಂದನೂ ಬರ್ತಾರೆ ಸರ್. ನಾವೇನು ಹೇಳ್ತೀವಿ ನಾರ್ತ್ ಕರ್ನಾಟಕ ತುಂಬ ಯಥೇಚ್ಛವಾಗಿ ನೀವೇ ನೋಡ್ಬೋದು, ಇಲ್ಲಿ ತುಂಬ ಜನ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ. ಒಂದು ಜಾತ್ರೆ ಅಂದರೆ ಒಂದು ಖುಷಿ ವೈಬ್ ಸರ್ ರೈತನಿಗೆ. ಅದು ಹೊಸ ವರ್ಷದಲ್ಲಿ ಬೇರೆಯವ್ರಿಗೆಲ್ಲ ಒಂದು ಕ್ಲಬ್ಬು ಅದು ಇದಕ್ಕೆ ಹೋಗೋ ಒಂದು ವೈಬ್ ಆದರೆ, ಒಂದು ರೈತರ ಭಾಗದಲ್ಲಿ ಇದೊಂದು ಕೃಷಿ ಏನೋ ಹೇಳ್ತೀವಿ ಜಾತ್ರೆ ಅನ್ನೋದು ಒಂದು ವೈಬ್. ಈಗ ಡಾಕ್ಟರ್ ರಾಹುಲ್ ಗೌಡ್ರು ಹಳ್ಳಿಕಾರ್ ತಳಿನ ಉಳಿಸಿ ಮಣ್ಣನ್ನ ಕಾಪಾಡಬೇಕು ಅಂತ ಹಳ್ಳಿಕಾರ್ ತಳಿಗಳ ಕಡೆ ಮುಖ ಮಾಡಿ ಬಂದಿರೋನು ನಾನು ಒಡೆಯ. ಕಾಪಾಡಬೇಕು ಅಂತ ಹಳ್ಳಿಕಾರ್ ತಳಿಗಳ ಕಡೆ ಮುಖ ಮಾಡಿ ಬಂದಿರೋನು ನಾನು ಒಡೆಯ ಅಲ್ಲ ಸರ್. ನಿಮ್ಮ ವೃತ್ತಿ ಜೀವನ ಸರ್? ನಾನು ಆಯುರ್ವೇದ ಡಾಕ್ಟ್ರು. ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ, ಏನಣ್ಣ ನಿಮ್ಮ ಎತ್ತುಗಳು ಆನೆ ಹೆಂಗೆ ಇರ್ತವೆ, ಅದಕ್ಕೆ ಏನು ಕೊಡ್ತೀರಿ ಏನು ಅಂತ. ಎಲ್ಲ ಕೊಡೋದನ್ನೇ ಕೊಡ್ತೀವಿ, ಬಟ್ ಡೈಜೆಷನ್ ಆಗೋಕ್ಕೆ ನಾವೇನು ಹೇಳ್ತೀವಿ ಇವತ್ತು ಆಯುರ್ವೇದದಲ್ಲಿ ತ್ರಿಕಟು ಅಂತ ಹೇಳಿ ಕರಿತೀವಿ. ಅಂದರೆ ಶುಂಠಿ, ಮರೀಚ, ಪಿಪ್ಪಲಿ ಅಂತೇಳಿ, ಒಣ ಶುಂಠಿ ಮತ್ತು ಕಾಡು ಮೆಣಸು, ಏನು ಇವತ್ತು ಹೇಳ್ತೀವಿ ಮೆಣಸು ಅಂತೇಳಿ, ಅದನ್ನು ಯಥೇಚ್ಛವಾಗಿ ಏನು ನಾವು ಕೊಡ್ತೀವಿ ಇಂಡಿ ಬೂಸು ಜೊತೆಗೆ ಹಾಕಿ ಕೊಡ್ತೀವಿ. ಇದರಿಂದ ಯಥೇಚ್ಛವಾಗಿ ಇದರ ಬೆಳವಣಿಗೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ವಿಡಿಯೋನ ನೀಟಾಗಿ ಮಾಡಿ ಮುಂದೆಯಿಂದ ಹಳ್ಳಿಕಾರ್ ತಳಿ ಅಂದರೆ ಆನೆಗಳು ಅನ್ನೋ ಒಂದು ಕಾರಣನ ಯಾಕೆ ಕೊಡ್ತೀವಿ ಅನ್ನೋದಕ್ಕೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ಒಂದು ವಿಡಿಯೋನ ಮಾಡಿ ಹಿಂದೆಯಿಂದ ಮುಂದೆವರೆಗೂ.
ಖಾಲಿ ಆಗ್ತಾ ಇದೆ. ಮುಂದಕ್ಕೆ ಹಳ್ಳಿಗಳು ಖಾಲಿ ಆದರೆ ಯಾರು ಕೃಷಿ ಉಳಿಸ್ತಾರೆ? ಕೃಷಿನ ಇವತ್ತು ಸರ್ಕಾರಗಳು ಎಚ್ಚೆತ್ಕೊಂಡು ಇಂಥ ತಳಿಗಳನ್ನು ಸಾಕ್ತಾ ಇರತಕ್ಕಂಥ ರೈತನ ಪ್ರೋತ್ಸಾಹಕ್ಕೆ ಮುಂದಾಗಬೇಕು. ಈ ಒಂದು ತಳಿನ ಸಾಕೋದ್ರಿಂದನಾದರೂ ರೈತ ಇವತ್ತು ಹಳ್ಳಿಗಳ ಕಡೆ ಮುಖ ಮಾಡ್ತಾನೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಾಯ್ತದೆ ಅಂದರೆ ಈ ತಳಿನೂ ನಶಿಸೋಯ್ತದೆ, ಇವತ್ತು ರೈತನೂ ಕೂಡ ನಶಿಸೋಗಿ ಸಿಟಿಗಳನ್ನ ಸೇರೋದನ್ನ ಕಲ್ತ್ಕೊಳ್ತಾ ಇದ್ದಾನೆ. ಇವತ್ತು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೋ ಕಾಡಿಂದ ಒಂದು ಪ್ರಾಣಿ ನಾಡಿಗೆ ತಪ್ಪಿಸ್ಕೊಬಂದ ತಕ್ಷಣ ಓಡೋಯ್ತೀವಿ, ಓಡೋಗ್ಬಿಟ್ಟು ಒಂದು ಏನು ಹೇಳ್ತೀವಿ ಟಿ ವಿಗಳ ಮುಂದೆ ಚರ್ಚೆಗಳು ನಡೀತವೆ, ಏನಕ್ಕಪ್ಪ ಪ್ರಾಣಿ ಬಂತು ಅಂತ ಹೇಳಿ. ಬಟ್ ಇವತ್ತು ರೈತ ಸಿಟಿ ಸೇರ್ತಿದ್ದಾನೆ, ಅವನು ಏನು ಸಮಸ್ಯೆಯಿಂದ ಸಿಟಿ ಸೇರ್ತಾ ಇದ್ದಾನೆ ಅನ್ನೋದನ್ನ ಯಾರು ಕೂಡ ಕೂತು ಕೌನ್ಸಿಲಿಂಗ್ ಮಾಡ್ತಿಲ್ಲ. ಇದು ದೇಶದ ಕೃಷಿಗೆ ಎಂಥ ಹೊಡೆತ ಉಂಟು ಮಾಡ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಈ ತಳಿನೂ ನಶಿಸೋಯ್ತದೆ, ರೈತನೂ ಕೂಡ ನಶಿಸೋಯ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಚುಂಚುನಕಟ್ಟೆ ಜಾತ್ರೆನಲ್ಲಿ ಲಾಸ್ಟ್ ಟೈಮ್ಗಿಂತ ಈ ಟೈಮಲ್ಲಿ ತುಂಬ ಎತ್ಕೊಳ್ಳನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇವತ್ತು ಸಿಟಿಯ ಒತ್ತಡ ಜೀವನವನ್ನು ಬಿಟ್ಟು ರೈತ ಹಳ್ಳಿಗಳ ಕಡೆ ಮುಖ ಮಾಡ್ತಿದ್ದಾನೆ ಸರ್. ಇದು ನಮಗೆ ಒಂದು ಖುಷಿಕರ ಸಂಗತಿ. ಬಟ್ ಅಲ್ಲಿನ ಲೋಕಲ್ MLAಗಳೇ ಆಗಲಿ ಯಾರೇ ಆಗಿದ್ರು ರೈತನ ಬೆಂಬಲಕ್ಕೆ ಮೊದಲು ಬಂದು ನೆರವಾಗಬೇಕು. ಯಾಕಪ್ಪ ಅಂತಂದರೆ ಇವತ್ತು ರೈತ ಈ ಒಂದು ತಳಿಗಳನ್ನು ಸಾಕೊಂಡು ಆ ಒಂದು ಜಾತ್ರೆಗಳಿಗೆ ಬರ್ತಾನೆ ಅಂತ ಅಂದರೆ ಅದು ಒಂದು ದೊಡ್ಡ ವಿಷಯ. ಅವನಿಗೆ ಮುಂದಾಗಿ ಬಂದು ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೇ ಆದಲ್ಲಿ ಇನ್ನೂ ಇಂಥ ತಳಿಗಳು ಉಳಿತವೆ, ಹೆಚ್ಚಿನ ರೈತರು ಇದನ್ನು ಸಾಕೋದು ಕಡೆ ಮುಖ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಳ್ಳಿಕರ್ ತಳಿನ ಇವಾಗ ಏನು ರೈಟ್ ಹೇಳ್ತಾ ಇದ್ದೀರಾ ನೀವು ಎತ್ತುಗಳಿಗೆ? ಸರ್, ನಾನು 8 ಲಕ್ಷ ಹೇಳ್ತಾ ಇದ್ದೀನಿ, ಇದಕ್ಕೆ 8 ಲಕ್ಷ, ಅದಕ್ಕೆ 6 ಲಕ್ಷ ಹೇಳ್ತಾ ಇದ್ದೀನಿ. ಬಂದಿದ್ದಾರಾ? ಕೇಳೋದಕ್ಕೆ ಬಂದಿದ್ದಾರಾ? ಕೇಳ್ತಾರೆ ಸರ್. ಈಗ ಒಂದು ಜಾತ್ರೆ ಸೀಸನ್, ಇದೊಂಥರ ಪೀಕ್ ಸೀಸನ್ ಇದ್ದಂಗೆ ನಮಗೆ. ಏನು ವರ್ಷವಿಡೀ ನಾವು ಅದಕ್ಕೆ ಏನು ಆಹಾರವನ್ನು ಹಾಕಿ ಇವತ್ತು ದಣಿಸಿ ಈ ಮಟ್ಟಕ್ಕೆ ಬೆಳವಣಿಗೆ ಕೊಟ್ಟಿರ್ತೀವಿ. ಇದು ನಮಗೆ ಒಂಥರ ಈ ಒಲಿಂಪಿಕ್ಸಲ್ಲಿ ರೆಡಿ ಮಾಡ್ತೀವಲ್ಲ ಆ ಒಂದು ಇದ್ರ ಸೀಸನ್ ಇದ್ದಂಗೆ. ಇವಾಗ ಒಬ್ರು ರೈತರು ತಗೊಳಕ್ ಬಂದಿದ್ದಾರೆ ಅಂದ್ರೆ ಏನೆಲ್ಲ ನೋಡ್ತಾರೆ ಎತ್ಕೊಳ್ಳಲ್ಲಿ? ಪ್ರತಿಯೊಂದು ನೋಡ್ತಾರೆ ಸರ್. ಒಂದು ಉದ್ದಪನ್ನ ನೋಡ್ತಾರೆ, ಎಲ್ಲಾನು ಗಮನಿಸಿ, ಸುಳಿ ಸುದ್ದ ಎಲ್ಲಾನು ಗಮನಿಸಿ ರೈತ ತಗೊಂಡೋಯ್ತಾನೆ. ಎಷ್ಟೋ ಜನ ಹೇಳ್ಬೋದು. ಇವತ್ತು ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಒಂದು ಗಾದೆ ಐತೆ, ಎತ್ತವ್ರಿಗೆ ಯಗಣ ಮುದ್ದಂತೆ, ಬಟ್ ನಾನು ಆನೆ ಸಾಕಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗಿನ ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದೆಲ್ಲ ನಾವು ಮುಂದೆ ಮಾಡ್ತೀವಿ, ಇದೇ ಮಾಡ್ಕೊಂಡಿರ್ತೀವಿ ಅಂತ ಹೋಗ್ತೀವಿ ಅನ್ನೋರಿಗೆ. ಯೂತ್ಸು ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದ್ದೀವಿ, ಏನು ಇವತ್ತು ಈ ಸರಿ ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು ತುಂಬ ಸೇಲ್ ಆಯ್ತಂತೆ. ದಯವಿಟ್ಟು ಯುವಕರು ಯಾರೇ ಇದ್ರೂ ಆ ಕಡೆ ಮುಖ ಮಾಡಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಸಿಟಿ ಭಾಗದಲ್ಲಿ ಈ ಲವ್ ಫೇಲ್ಯೂರು ಇದು ಯಥೇಚ್ಛವಾಗಿ ಕಂಡು ಬರ್ತಿದೆ. ಹುಡುಗಿರಿಂದೆ ಹೋಗಿ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಭದ್ರಾಗಿರೋದು ಒಂದು ಜೊತೆ ಓರಿನ ಕಟ್ಟಿ ದುನಿಯಾ ಬಜಾರ್ನ